ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರದಾ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಸೂಪರ್ ಥ್ಯಾಂಕ್ಸ್ ಆಪ್ಷನ್ಸ್ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಾವಿವತ್ತು ಗಾಂಧಿ ಬಜಾರಲ್ಲಿ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಯಾವ ರೀತಿಯಾಗಿ ಶಾಪಿಂಗ್ ಎಲ್ಲ ನಡೀತಾ ಇದೆ, ಜನ ಎಲ್ಲ ಯಾವ ರೀತಿಯಾಗಿ ತೊಡಕೊಂಡಿದ್ದಾರೆ, ಮತ್ತು ಸ್ಟಾಲ್ಸ್ ಎಲ್ಲ ಹೇಗಿದ್ದಾವೆ, ಸಂಕ್ರಾಂತಿಯ ವಿಶೇಷ ತಿಂಡಿ ತಿನಿಸುಗಳು ಆಗಿರ್ಬೋದು, ಕಡಲೆಕಾಯಿ, ಗೆಣಸು, ಇನ್ನು ಯಾವ್ಯಾವೆಲ್ಲ ಇದ್ದಾವೆ ಅನ್ನೋದನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್ ಸಹ ಇದೆ ಇದರಲ್ಲಿ. ಅಷ್ಟೇ ಅಲ್ಲದೆ ಇನ್ನು ಸಂಕ್ರಾಂತಿ ಸಂಭ್ರಮ ಅಂತಲೂ ನಡೀತಾ ಇತ್ತು, ಅದು ಸಹ ಈ ವಿಡಿಯೋದಲ್ಲಿ ಕವರ್ ಆಗಿದೆ. ಒಂದ್ಸಲಿ ಚೆಕ್ ಮಾಡಿ. ನಮ್ಮ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು ಗಾಂಧಿ ಬಜಾರ್ ಸರ್ಕಲಿಂದ. ಅಲ್ಲೇ ಸ್ಟೋರ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಈ ಒಂದು ಸ್ಟಾಲಲ್ಲಿ ಹೆಣ್ಮಕ್ಳ ಬಟ್ಟೆಗಳೆಲ್ಲ ಇದ್ದವು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ. ನಾನು ಪ್ರೈಸಸ್ ಎಲ್ಲನೂ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಜಸ್ಟ್ 350 ರುಪೀಸಿಂದನೇ ಕಾರ್ಡ್ ಸೆಟ್ ಎಲ್ಲನೂ ಅವೈಲೇಬಲ್ ಇತ್ತು. ಇನ್ನು ಈ ಒಂದು ಸ್ಟಾಲಲ್ಲಿ ನೋಡ್ಬೋದು ಎಲ್ಲ ಚಳಿಗೆ ಬೇಕಾಗುವಂತಹ ವಸ್ತುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಸಾಕ್ಸ್ ಆಗಿರ್ಬೋದು, ಮತ್ತು ಇವಾಗ ಟ್ರೆಂಡಿಂಗಲ್ಲಿರುವಂಥ ಕಿವಿಗೆ ಹಾಕ್ಕೊಳ್ಳೋದು, ಬೆಚ್ಚಗಿರೋದಕ್ಕೆ ಹಾಕ್ಕೋತೀವಲ್ಲ, ಅದು ಸಹ ತುಂಬಾ ಇದ್ದವು. ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು ನನಗಂತೂ ಇಲ್ಲಿ. ಬಟ್ ಸ್ಟಾರ್ಟಿಂಗ್ ಪ್ರೈಸ್ ಅಂತ ನೋಡೋದಾದರೆ ಈ ಸಾಕ್ಸು ಇವೆಲ್ಲನೂ 100 ರುಪೀಸಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ಐಟಮ್ಸ್ ಅಂತೂ ತುಂಬಾ ಹೆಚ್ಚಿಗೆ ಇತ್ತು ಈ ಅಂಗಡಿಯಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನಾವು ಯಾವುದೇ ಅಂಗಡಿ ಮುಂದೆ ನೋಡಿದ್ರೂ ಸಹ ಬಹಳಷ್ಟು ಜನ ಪರ್ಚೇಸಿಂಗಲ್ಲಿ ಇದ್ದರು. ಹಬ್ಬಕ್ಕೋಸ್ಕರ ಶಾಪಿಂಗ್ ಅನ್ನೋದು ಜೋರಾಗೆ ನಡೀತಾ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಿನೂ ಅಷ್ಟೇ ಲೇಡೀಸ್ ಟಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. 300 ರೂಪಾಯಿಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು. ಮೆನ್ಸ್ ಕ್ಲಾದಿಂಗ್ ಸಹ ನಾವು ಕಾಣ್ಬೋದಾಗಿದೆ. ಇಲ್ಲೂ ಅಷ್ಟೇ ಶರ್ಟ್ಸ್ ಎಲ್ಲನೂ, ಅಂದರೆ ಟೀ ಶರ್ಟ್ಸ್ ಎಲ್ಲನೂ ಹಾಫ್ ಸ್ಲೀವ್ಸ್ದು 300 ರುಪೀಸ್ ಅಂತ ಏನೋ ಹೇಳ್ತಾಯಿದ್ರು. ಇನ್ನು ಗಾಂಧಿ ಬಜಾರಲ್ಲಿ ಬುಕ್ ಅಂಗಡಿಗಳು ಸಹ ನಾವು ರಸ್ತೆ ಬದಿಯಲ್ಲೇ ನೋಡ್ಬೋದಾಗಿದೆ ಅಲ್ವಾ. ಬಹಳಷ್ಟು ಬುಕ್ ಸ್ಟಾಲ್ಸು ನಮಗೆ ಆ ರಸ್ತೆಯಲ್ಲಿ ಕಾಣುತ್ತೆ. ನೀವು ಪುಸ್ತಕ ಪ್ರಿಯರಾಗಿದ್ದರೆ ಖಂಡಿತವಾಗ್ಲೂ ಇಲ್ಲಿ ನೀವು ತಗೊಳ್ಬೋದು. ಇನ್ನು ಬಹಳಷ್ಟು ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಈ ಒಂದು ಬ್ಯಾಗ್ಗಳ ಮೇಲೆ ಜಸ್ಟ್ ಸ್ಟಾರ್ಟಿಂಗ್ ₹100ಇಂದ ತುಂಬಾ ವೆರೈಟೀಸ್ ಆಫ್ ಹ್ಯಾಂಡ್ ಬ್ಯಾಗ್ಸು, ಸ್ಲಿಂಗ್ ಬ್ಯಾಗ್ಸು ಎಲ್ಲವೂ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನಮಗಂತೂ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದ್ದಾವೆ ಅಂತಲೇ ಅನ್ನಿಸ್ತು. ಇದು ಅಷ್ಟೇ ನೋಡಿ, ಹ್ಯಾಂಡ್ ಪರ್ಸ್ಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದೂ ಅಷ್ಟೇ ಒಳ್ಳೆ ಕ್ವಾಲಿಟಿದು ಆಗಿರುತ್ತೆ. ಇನ್ನು ಈ ಥರ ಬೆಡ್ ಕವರ್ಸ್, ಬೆಡ್ಶೀಟ್ಸು ನೋಡಿ, ಅದೆಷ್ಟು ವೆರೈಟೀಸ್ ಆಫ್ ಹ್ಯಾಂಡ್ ಬ್ಯಾಗ್ ಸಿಗುತ್ತೆ ಅಂತ. ಇಲ್ಲಿನೂ ಅಷ್ಟೇ 150 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನೋಡಿ ರಾಶಿ ಹಾಕ್ಕೊಂಡಿದ್ದಾರಲ್ವ, ಇದೆಲ್ಲ ಸ್ವೆಟರು, ಈ ರೀತಿಯಾದಂತಹ ಒಂದು ಐಟಮ್ಸ್ ಎಲ್ಲವೂ ಜಸ್ಟ್ 100 ರುಪೀಸ್ ಅಷ್ಟೇ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನಿಮಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡಿ ತೊಗೊಳ್ಬೇಕಾಗತ್ತೆ. ಇನ್ನು ಇಲ್ಲೂ ಅಷ್ಟೇ ಟಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಕಾಟನ್ ಟಾಪ್ಸು ಜಸ್ಟ್ 200 ರುಪೀಸ್ ಅಷ್ಟೇ ನೋಡಿ.
ನಾವಿಲ್ಲಿ ತೋರಿಸ್ತಾ ಇರೋ ಸ್ಟಾಲ್ಸ್ ಎಲ್ಲನೂ ಗಾಂಧಿ ಬಜಾರ್ ರೋಡಲ್ಲಿರುವಂಥ ಸ್ಟಾಲ್ಸೇ ಆಗಿರುತ್ತೆ. ಅಂದರೆ ರಸ್ತೆ ಬದಿಯಲ್ಲಿ ಇಟ್ಟಿರ್ತಾರಲ್ವ, ಆ ಒಂದು ಅಂಗಡಿಗಳನ್ನೇ ಇಲ್ಲಿ ತೋರಿಸ್ತಾ ಇದ್ದೀವಿ. ಇನ್ನು ಈ ಒಂದು ಅಂಗಡಿಯಲ್ಲಂತೂ ಬಹಳಷ್ಟು ಕಲೆಕ್ಷನ್ಸ್ ಇತ್ತು. ಮತ್ತು ಇನ್ನೂ ವಿಶೇಷತೆ ಏನಂದರೆ ಎಲ್ಲವೂ ಅಷ್ಟೇ ಈ ರಸ್ತೆ ಬದಿಯಲ್ಲಿ ಅಫೋರ್ಡೆಬಲ್ ಆಗಿರುತ್ತೆ. ಆಮೇಲೆ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಅಂತ ಏನಿಲ್ಲ, ತುಂಬಾ ಚೆನ್ನಾಗೂ ಇರುತ್ತೆ ಕ್ವಾಲಿಟಿ. ಇನ್ನು ನೋಡಿ ಎಷ್ಟು ರೀತಿಯಾದಂಥ ನೈಟಿಗಳು ಸಹ ಇಲ್ಲೇ ಅವೈಲೇಬಲ್ ಇತ್ತು. ನೋಡಿ ಬ್ಲೌಸಸ್ಸು ಅಷ್ಟೇ ಜಸ್ಟ್ ₹250 ಅಂತೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಹ ಇಲ್ಲಿ ಇತ್ತು. ಆಮೇಲೆ ಈ ಸ್ಟಾಲ್ಸ್ ಎಲ್ಲ ಏನು ಅಂತ ಹೇಳಿದ್ರೆ ಯಾವಾಗಲೂ ಅದಲ್ಲೇ ಇರುತ್ತೆ. ಅಂದರೆ ಇವಾಗ ಜಾತ್ರೆಯಲ್ಲಿ ಹಾಕ್ತಾರಲ್ಲ ಆ ರೀತಿ ಏನಿಲ್ಲ, ಅದರದ್ದೇ ಜಾಗದಲ್ಲೇ ಆ ಸ್ಟಾಲ್ಸ್ ಇರ್ತವೆ. ಇನ್ನು ನೀವೇ ನೋಡ್ಬೋದು ಇಲ್ಲಿ ಒಂದು ಅಂಗಡಿ ಮುಂದೆ ಈ ಥರ ಬ್ಲೌಸಸ್ ಎಲ್ಲನೂ ಡಿಸ್ಪ್ಲೇಗೆ ಇಟ್ಟಿದ್ರು. ಇನ್ನು ಈ ಸ್ಟಾಲಲ್ಲೂ ಅಷ್ಟೇ ಬಹಳಷ್ಟು ಚೆನ್ನಾಗಿದ್ವು ಕಲೆಕ್ಷನ್ಸು. ಎಷ್ಟು ಚೆನ್ನಾಗಿದೆ ನೋಡ್ರಿ ಬಳೆಗಳೆಲ್ಲನೂ. ಬಳೆಗಳಲ್ಲಿ ತಗೊಳ್ಳೋದಕ್ಕೂ ಸಹ ಬಹಳಷ್ಟು ಮಂದಿ ಇದ್ದರು ಅಂತಲೇ ಹೇಳ್ಬೋದು. ಯಾವುದೇ ಹಬ್ಬ ಅಂದ್ರೂ ಹೆಣ್ಮಕ್ಳಿಗೆ ಬಳೆ ಮೇಲೆ ಎಷ್ಟು ಆಸೆ ಇರುತ್ತೆ ಅಲ್ವಾ. ಒಂದು ಮ್ಯಾಚಿಂಗ್ ಬಳೆ ಹಾಕ್ಕೊಳ್ಳೋಣ, ಚೆನ್ನಾಗಿ ಸಿಂಗಾರ ಮಾಡ್ಕೊಳ್ಳೋಣ, ಎಲ್ಲದೂ ಆಸೆಗಳಿರ್ತವೆ ಅಲ್ವಾ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸಖತ್ತು ಎಲ್ಲ ಡಿಸ್ಪ್ಲೇಗೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎನಿ ಟಾಪ್ಸ್ ಅದ್ರ ಮೇಲೆ ಫಿಕ್ಸೆಡ್ ರೇಟೇ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಶಾರ್ಟ್ ಟಾಪ್ಸು ಇತ್ತು, ಲಾಂಗ್ ಟಾಪ್ಸು ಇತ್ತು. ಈ ಒಂದು ಸ್ಟಾಲಲ್ಲೂ ಅಷ್ಟೇ ಒಳ್ಳೆ ಬ್ಯಾಗ್ಸ್ ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ನೀವೇನಾದರೂ ಗಾಂಧಿ ಬಜಾರ್ ಕಡೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಒಂದು ಸತಿ ಶಾಪಿಂಗ್ ಮಾಡಿ. ನಿಮಗೆ ಅನಿಸುತ್ತೆ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಅಫೋರ್ಡೆಬಲ್ ಪ್ರೈಸಸಲ್ಲಿ ಸಿಗ್ತಾ ಇದೆ ಅಂತ ಖಂಡಿತ ನಿಮ್ಗೆ ಆ ಫೀಲ್ ಬರುತ್ತೆ. ಇನ್ನು ಈ ಥರ ಪಿಂಗಾಣಿ ಐಟಮ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೋಡಿ ಯಾವ್ಯಾವ ರೀತಿ ಕಲರ್ ಕಾಂಬಿನೇಷನ್ಸು ಡಿಸೈನ್ಸಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿಬಿಟ್ಟು. ಇನ್ನು ಸಂಕ್ರಾಂತಿ ಅಂದಮೇಲೆ ಎಳ್ಳು ಬೆಲ್ಲ ಕೊಡೋದಕ್ಕೆಲ್ಲ ಈ ಥರ ಪುಟಾಣಿ ಮಡಿಕೆಗಳು ಸಹ ಅವೈಲೇಬಲ್ ಇತ್ತು. ಇದೇನಂದರೆ ₹25 ಒಂದು, ಅಂದರೆ ₹100 4 ಕೊಡ್ತಾರೆ. ಇಲ್ಲ ಸೈಜಸ್ ಮೇಲೆ ಒಂದು ₹60 ₹80 ಈ ರೀತಿಯಾಗಿ ಸೈಜಸ್ ಮೇಲೆ ರೇಟ್ಸ್ ಅನ್ನೋದು ಡಿಸೈಡ್ ಆಗ್ತಾಯಿತ್ತು. ಇಲ್ಲಿ ನೀವು ಈ ಥರ ತುಳಸಿ ಕಟ್ಟೆಗಳನ್ನು ಸಹ ನೋಡ್ಬೋದಾಗಿದೆ. ಒಂದೊಂದು ಪ್ರೈಸಸ್ಸಲ್ಲಿ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಏನು 10,000 ಇರಬಹುದು ಅನಿಸುತ್ತೆ. ಇನ್ನು ಈ ರೀತಿಯಾದಂತಹ ಪುಟಾಣಿ ಬಾಕ್ಸ್ಗಳೆಲ್ಲನೂ ತುಂಬಾ ಕಲೆಕ್ಷನ್ಸ್ ಇತ್ತು. ಎಳ್ಳು ಬೆಲ್ಲ ಕೊಡೋದಕ್ಕಾಗಿರ್ಬೋದು ಅಥವಾ ಪೂರ್ತಿ ಅದು ಎಳ್ಳು ಬೆಲ್ಲ ಕಬ್ಬು ಎಲ್ಲ ಇಟ್ಟು ಕೊಡೋದಕ್ಕೆ ಬುಟ್ಟಿಗಳು ಆಗಿರ್ಬೋದು, ಎಲ್ಲವೂ ಅಫೋರ್ಡೆಬಲ್ ಪ್ರೈಸಸಲ್ಲೇ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲ ಒಂದು ಸೆಟ್ ಅಂತ ಅಂದರೆ 12, 10 ಈ ರೀತಿ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 350, 400 ಈ ರೀತಿ. ಅಂದರೆ ನಾವು ಯಾವ ಒಂದು ಐಟಮ್ನ ಸೆಲೆಕ್ಟ್ ಮಾಡ್ಕೋತೀವಿ, ಪ್ಲಾಸ್ಟಿಕ್ಕ ಅಥವಾ ಸ್ಟೀಲ್ ಐಟಮ್ ಥರನ, ಅದ್ರ ಮೇಲೆ ಪ್ರೈಸಸ್ ವೇರಿ ಆಗುತ್ತೆ. ಏನು ಈ ಒಂದು ಅಂಗಡಿಯಲ್ಲಿ ಏನಿದೆ ಜಸ್ಟ್ ಸ್ಟಾರ್ಟಿಂಗ್ ₹50 ಸ್ಟಾರ್ಟ್ ಆಗುತ್ತೆ. ಬ್ಯಾಗ್ಸ್ ಎಲ್ಲನೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. A to Z ಇದರಲ್ಲಂತೂ ನಮಗೆ ಕಾಣಿಸ್ತು. ಇದು ಸರ್ಕಲಲ್ಲೇ ಇದೆ, ಅಲ್ಲಿ ಸ್ಟ್ಯಾಚು ಎಲ್ಲ ಇರುತ್ತಲ್ವ ಆ ಹಿಂದಕ್ಕೆ ಇದೆ. ನೀವು ಏನಾದರೂ ಈ ಕಡೆ ವಿಸಿಟ್ ಮಾಡಿದ್ರೆ ಒಂದ್ಸತಿ ಈ ಸ್ಟಾಲ್ನ ಸಹ ನೋಡಿ. ಇದೆಲ್ಲ ಮೇಕಪ್ ಸೆಟ್ ಎಲ್ಲ ಇಟ್ಕೊಳ್ಳೋದಕ್ಕಂತೆ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು ನಮಗೆ. ಇನ್ನು ಸಂಕ್ರಾಂತಿ ಅಂದಮೇಲೆ ನಿಮ್ಗೆ ಏನೇನು ನೆನಪಾಗುತ್ತೆ ಅನ್ನೋದನ್ನು ತಿಳಿಸಿ. ನಮಗಂತೂ ಸಂಕ್ರಾಂತಿ ಅಂತ ಹೇಳಿದ್ರೆ ಫಸ್ಟ್ ಅನ್ಸೋದೇ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಮತ್ತು ಕುಂಬಳಕಾಯಿನ ಸಾಮಾನ್ಯವಾಗಿ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ದಾನ ಕೊಡ್ತಾರೆ ನಮ್ಮ ಕಡೆ.
ಕಡೆ ಹೇಗೆ ಆಚರಣೆ ಮಾಡ್ತೀರಾ ಅನ್ನೋದನ್ನು ಸಹ ತಿಳಿಸಿ. ಇನ್ನು ಇಲ್ಲೆಲ್ಲ ಈ ಬೆಟ್ಟದ ನೆಲ್ಲಿಕಾಯಿ ಇಲ್ಲೆಲ್ಲ ಸಾಮಾನ್ಯವಾಗಿ ಉಪ್ಪಿನಕಾಯಿಗೆ ಬಳಸೋ ಅಂಥವೆಲ್ಲ ಅಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು ಅಷ್ಟೇ ಅಲ್ಲದೆ ಈ ಥರ ಜ್ಯುವೆಲರಿ ಐಟಮ್ಸ್ ಸಹ ಅವೈಲೇಬಲ್ ಇತ್ತು. ಜಸ್ಟ್ ಸ್ಟಾರ್ಟಿಂಗ್ ₹100 ತುಂಬಾ ಕಲೆಕ್ಷನ್ಸ್ ಇದೆ ಅಂತ ಅನ್ನಿಸ್ತು. ಹಾಗಾಗಿ ನಾವು ಅದನ್ನು ಸಹ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಇದು ಸಹ ಸರ್ಕಲಲ್ಲಿ ಇದ್ದಿದ್ದು. ನಿಮಗೂ ಇಂಟ್ರೆಸ್ಟ್ ಇತ್ತು, ಇಷ್ಟ ಆಯಿತು ಅಂದರೆ ಖಂಡಿತ ಅಲ್ಲೊಂದ್ಸತಿ ವಿಸಿಟ್ ಮಾಡಿ. ನೋಡಿರಿ ಅದೆಷ್ಟು ವೆರೈಟೀಸ್ ಇದ್ದಾವೆ ಅಂತ ಹೇಳ್ಬಿಟ್ಟು, ಎಲ್ಲ ಟ್ರೆಂಡಿಂಗ್ ಜ್ಯುವೆಲರೀಸು ಅಲ್ಲಿದ್ದಾವೆ ಅಂತಲೇ ಹೇಳ್ಬೋದು. ಆಮೇಲೆ ಎಳ್ಳು ಬೆಲ್ಲ ಶಾಪಿಂಗ್ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ವ. ಇನ್ನು ಸಕ್ಕರೆ ಅಚ್ಚು ಮಾಡೋದಕ್ಕೆ ಅಚ್ಚುಗಳಾಗಿರ್ಬೋದು ಎಲ್ಲವೂ ಅವೈಲೇಬಲ್ ಇರುತ್ತೆ. ಆಮೇಲೆ ಎಲ್ಲವೂ ಅವೈಲೇಬಲಲ್ಲಿ ಇದೆ, ಖಂಡಿತವಾಗ್ಲೂ ಅಲ್ಲೆಲ್ಲ ಸಿಗುತ್ತೆ. ಈಗ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ನೋಡಿ, ಬೆಲ್ಲದ ಅಚ್ಚೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇಲ್ಲಿನೂ ಅಷ್ಟೇ ಎಳ್ಳು ಬೆಲ್ಲ ಪ್ಯಾಕೆಟು ₹160 ಇತ್ತು, ಅಂದರೆ ಅರ್ಧ kg ಪ್ಯಾಕೆಟ್ ಅದು. ನೋಡಿ ಯಾವ ರೀತಿಯಾಗಿ ಶಾಪಿಂಗ್ ನಡೀತಾ ಇದೆ ಅಂತ. ನಮಗಂತೂ ಬಹಳ ಖುಷಿ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಗಾಂಧಿ ಬಜಾರ್ಗೆ ವಿಸಿಟ್ ಮಾಡಿದ್ದು. ನೋಡಿ ಯಾವ ರೀತಿ ಇದೆ, ಬೆಲ್ದಚ್ಚಾಗಿರ್ಬೋದು ಎಲ್ಲವೂ ಅಷ್ಟೇ. ಇನ್ನು ಈ ಥರ ಪುಟ್ಟಿಗೆಗಳೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ. ಈ ಸಮಯದಲ್ಲಿ ಎಳ್ಳು ಬೆಲ್ಲ ಬೀರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲವನ್ನು ಒಂದೇ ಬುಟ್ಟಿಯಲ್ಲಿ ಇಟ್ಕೊಂಡು ಕೊಡ್ಬೋದು ನೋಡಿ. ಅದರಲ್ಲೂ ಎಷ್ಟು ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಬಿದ್ರಿಂದಾಗಿರುತ್ತೆ, ಅದಕ್ಕಷ್ಟು ಚೆನ್ನಾಗಿ ಪಾಲಿಷ್ ಹಾಕಿದ್ದಾರೆ ನೋಡಿ. ನೋಡಿ ಯಾವ ರೀತಿಯಾಗಿದೆ ಗಾಂಧಿ ಬಜಾರ್ ವೈಬ್ಸ್ ಅನ್ನೋದು. ಅದರಲ್ಲೂ ಈ ಹಬ್ಬದ ಟೈಮಲ್ಲಿ ಶಾಪಿಂಗ್ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ಗಾಂಧಿ ಬಜಾರಲ್ಲಿ ಹೋಗ್ತಾ ಇರೋದು, ಹಾಗೆ ಮುಂದೆ ಹೋದರೆ ಒಂದು ವಿದ್ಯಾರ್ಥಿ ಭವನದಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ದೋಸೆ ತಿಂದ್ಕೊಂಡು ಈ ರೀತಿಯಾಗಿ ಒಂಥರ ನಾಸ್ಟಾಲಜಿಕ್ ಫೀಲಿಂಗ್ ಅಂತಲೇ ಹೇಳ್ಬೋದಲ್ಲ. ನೋಡಿ ಎಷ್ಟೆಲ್ಲ ಐಟಮ್ಸ್ ಇದೆ ಅಂತ. ಉಪ್ಪಿನಕಾಯಿ ಹಾಕೋದಕ್ಕೆ ಮತ್ತು ಬಳೆಗಳ ಒಂದು ಗಾಡಿ ಸಹ ಇತ್ತು. ಒಂಥರ ಹೆಣ್ಮಕ್ಳಿಗೆಲ್ಲ ತುಂಬ ಖುಷಿನೇ ಅಲ್ವಾ. ಎಳ್ಳು ಬೆಲ್ಲ ಬಾಕ್ಸ್ಗಳಂತೂ ಬಹಳಷ್ಟಿತ್ತು. ಅಂದರೆ ಅದನ್ನು ಹಾಕಿ ಕೊಡಲಿಕ್ಕೆ ಇವಾಗ ಆಫೀಸಿಗೆ ಕೊಲೀಗ್ಸ್ಗೆ ಕೊಡ್ತಾಯಿದ್ದೀವಿ ಅಂತ ಅಂದ್ರೂ, ಇಲ್ಲ ಫ್ರೆಂಡ್ಸ್ಗೆ ಎಳ್ಳು ಬೀರ್ತಾ ಇದ್ದೀವಿ, ಬಹಳಷ್ಟು ವೆರೈಟೀಸೇ ಇತ್ತು ಅಂತಲೇ ಹೇಳ್ಬೋದು ನೋಡಿ. ಇನ್ನು ಇದಂತೂ ಅಲ್ಲಿ ಸಾಲಾಗಿ ಮಾರ್ತಾಯಿದ್ರು ಅಂತಲೇ ಹೇಳ್ಬೋದು. ಮಲ್ ಕಾಟನ್, ಮಲ್ ಸಿಲ್ಕ್ ಏನೋ ಅಂತೆ, ಇದು ₹500 ಅಂತೆ. ಸೀರೆ ಯಾವ ರೀತಿಯಾಗಿ ಮಡ್ಚಿಟ್ಟಿದ್ದಾರೆ ನೋಡಿ. ಬ್ಲೌಸ್ ಇಲ್ಲ ಅದರಲ್ಲಿ, ಜಸ್ಟ್ ಸೀರೆ ಅಷ್ಟೇ. ಅದು ಬಂದ್ಬಿಟ್ಟು ₹500, ₹550 ಈ ರೀತಿಯಾಗಿ ಹೇಳ್ತಾಯಿದ್ರು. ಮಲ್ ಸಿಲ್ಕ್ ಅಂತ ಹೇಳಿಬಿಟ್ಟು. ಅದು ಹೇಗಿರುತ್ತೆ ಕ್ವಾಲಿಟಿ ಅಂತ ನಮಗೇನು ಗೊತ್ತಿಲ್ಲ, ಹಾಗಾಗಿ ನಾವೇನು ತೊಗೊಳಕ್ಕೆ ಹೋಗಿಲ್ಲ. ನಿಮಗೇನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ನಮಗೂ ಅದ್ರ ಬಗ್ಗೆ ಅರಿವು ಮೂಡುತ್ತೆ. ಇನ್ನು ನೋಡಿ ವಿದ್ಯಾರ್ಥಿ ಭವನದ ಮುಂದೆ ಯಾವ ರೀತಿ ಇದೆ ಕ್ರೌಡ್ ಅಂತ ಹೇಳಿಬಿಟ್ಟು. ಈ ಒಂದು ಗಾಡಿಯಲ್ಲೂ ಅಷ್ಟೇ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಸಲ್ಲೂ ಇತ್ತು. ₹100 ಸ್ಟಾರ್ಟಿಂಗು. ಇದು ನೋಡಿ ನಾವು ಪಿಸ್ತೂಲ್ ಅನ್ಕೋತೀವಿ, ಪಿಸ್ತೂಲ್ ಅಲ್ಲ ಅದು, ಪೆನ್ ಅಂತೆ ಅದು. ನೋಡಿ ಆಶ್ಚರ್ಯನೇ ಆಯಿತು ನಮಗೆ. ಇನ್ನು ಡಿಫ್ರೆಂಟ್ ವೆರೈಟೀಸ್ ಆಫ್ ಕೀ ಚೈನ್ಸ್ ಆಗಿರ್ಬೋದು, ಇದೆಲ್ಲ ಈ ಬಿಸಿ ನೀರಿನ ಕಾಪಟ ಕೊಟ್ಕೊಳ್ಳೋದಕ್ಕೆ ಅದನ್ನು ಇಟ್ಟಿರೋದಲ್ಲಿ ನೋಡ್ತಾ ಇರ್ಬೋದು ಅದು. ಇನ್ನು ನೋಡಿ ನೈಟ್ ವೈಬ್ಸ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಸಖತ್ ಲೈಟಿಂಗ್ಸು ಎಲ್ಲ ಇತ್ತು ಆ ರೋಡಲ್ಲಿ. ಆಮೇಲೆ ಗಾಂಧಿ ಬಜಾರಲ್ಲಿ ಈ ಥರ ಗಂದಿಗೆ ಅಂಗಡಿಗಳೆಲ್ಲ ಏನಿರ್ತವೆ A to Z ಸಿಗುತ್ತೆ ಅಂತಲೇ ಹೇಳ್ಬೋದು. ರಂಗೋಲಿ ಹಾಕೋದಕ್ಕಾಗಿರ್ಬೋದು, ಅದರ ಅಚ್ಚುಗಳಾಗಿರ್ಬೋದು, ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಂಗೆ ಇಲ್ಲ, ಎಲ್ಲವೂ ಸಿಗುತ್ತೆ ನೋಡಿ. ಯಾವ ರೀತಿಯಾಗ ರಸ್ತೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂಥರ ಖುಷಿಯಾಗುತ್ತೆ ಅಲ್ವಾ.
ನೋಡಿ ಬಾಗಿಲಿಗೆ ಹಾಕೋ ತೋರಣ ಆಗಿರ್ಬೋದು ಅಥವಾ ಫ್ಲವರ್ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದು ಈ ಗಾಂಧಿ ಬಜಾರಲ್ಲಿ ಸಿಗುತ್ತೆ. ಆಮೇಲೆ ಅಫೋರ್ಡೆಬಲ್ ಪ್ರೈಸಸಲ್ಲೂ ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರೂ ಅದರ ಕ್ವಾಲಿಟಿ ಸಹ ಅಷ್ಟೇ ಇರುತ್ತೆ. ಒಂದಲ್ಲ ಎರಡು ಅಂಗಡಿ ನೋಡಿ, ಆವಾಗ ನಿಮಗೆ ಪ್ರೈಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮತ್ತು ಯಾವುದರಲ್ಲಿ ನಿಮ್ಗೆ ಏನು ಅಡ್ಜಸ್ಟ್ ಆಗುತ್ತೆ ಅದನ್ನು ನೀವು ತೊಗೋಬೋದು. ಅಯ್ಯೋ ಅಲ್ಲ ಅದಷ್ಟು ಕಾಸ್ಟ್ಲಿ ಇದೆ, ಇವ್ರು ಕಾಸ್ಟ್ಲಿ ತೋರಿಸಿದ್ದಾರೆ, ಖಂಡಿತ ಆ ಥರ ಅಲ್ಲ. ಒಂದು 2-3 ಅಂಗಡಿ ಚೆಕ್ ಮಾಡಿನೇ ನಾವು ತೊಗೊಳ್ಳೋದು. ನಮಗೂ ಪ್ರೈಸ್ ಎಲ್ಲಿ ರೀಸನೇಬಲ್ ಅನಿಸುತ್ತೆ, ಇಲ್ಲ ನಮ್ಗೆ ಅದು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅನಿಸುತ್ತೋ ಖಂಡಿತವಾಗ್ಲೂ ನಾವು ಅಲ್ಲೇ ತೊಗೊಳ್ಳೋದು. ನಾವು ಮುಂಚೆ ಒಂದು ವಿಡಿಯೋ ಹಾಕಿದ್ವಿ ಸಂಕ್ರಾಂತಿ ಸಂತೆ ಅಂತ ಹೇಳಿಬಿಟ್ಟು. ಆ ವಿಡಿಯೋಗಂತೂ ತುಂಬಾ ರೆಸ್ಪಾನ್ಸ್ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ನಮಗೆ ತುಂಬ ಖುಷಿ ಆಯಿತು. ಹಾಗಾಗಿನೇ ಮತ್ತೆ ನಾವು ಶಾಪಿಂಗ್ ಹೋದಾಗ ಈ ವಿಡಿಯೋನ ಶೂಟ್ ಮಾಡಿದ್ವಿ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಇಲ್ಲಿ ಟ್ಯಾಗ್ ಮಾಡಿರ್ತೀವಿ, ಒಂದು ಸತಿ ನೋಡಿ. ಇನ್ನೂ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಅದು ನೀವು ಪ್ರಮೋಷನ್ಗೋಸ್ಕರ ಮಾಡಿದ್ದೀರಾ ಅಂತ. ಖಂಡಿತವಾಗ್ಲೂ ನಾವು ಯಾವುದೂ ಪ್ರಮೋಷನ್ ಮಾಡಿರಲಿಲ್ಲ, ನಮ್ಗಲ್ಲಿ ಚೆನ್ನಾಗಿ ಅನಿಸ್ತು. ಹಾಗಾಗಿ ಸರಿ ಜನರಿಗೆ ಈ ರೀತಿಯಾಗಿದೆ ಅಂತ ಹೇಳಿಬಿಟ್ಟು ತೋರಿಸೋಣ ಅಂತಲೇ ಆ ವಿಡಿಯೋನ ಹಾಕಿದ್ದಿದ್ದಷ್ಟೇ. ಅದನ್ನು ಬಿಟ್ಟರೆ ನಮ್ಗೆ ಯಾವುದೂ ಪ್ರಮೋಷನ್ ಏನೂ ಕೊಟ್ಟಿರಲಿಲ್ಲ ಯಾರೂ. ನಾವು ಗಾಂಧಿ ಬಜಾರ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೇನೆ. ಸಂಕ್ರಾಂತಿ ಸಂಭ್ರಮ ಇದು ನಡೀತಾ ಇದ್ದಿದ್ದು 10-11ನೇ ತಾರೀಕು ಶಂಕರ್ನಾಗ್ ಸರ್ಕಲಲ್ಲಿ ನಡೀತಾ ಇತ್ತು. ಅಂದರೆ ಇದು ಡೊಂಕಳ ಫೀಲ್ಡ್ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಸಾಕಷ್ಟು ಸ್ಟಾಲ್ಸ್ ಹಾಕಿದರು. ಆಮೇಲೆ ಎಲ್ಲವೂ ಅಷ್ಟೇ ತುಂಬಾ ವಿಭಿನ್ನವಾಗಿತ್ತು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಎಲ್ಲ ಹೋಮ್ ಆಂಟ್ರಪ್ರನರ್ಸೇ ಇದ್ದರು ಆಲ್ಮೋಸ್ಟ್ ಎಲ್ಲರೂ. ನಾವಿಲ್ಲಿ ಎಲ್ಲ ಸ್ಟಾಲ್ಸು ಕವರ್ ಮಾಡೋಕ್ಕೆ ಹಾಕಿಲ್ಲ, ಕೆಲವೊಂದನ್ನು ಮಾತ್ರನೇ ಹಾಕಿದ್ದೀವಿ. ಸಾಕಷ್ಟು ಕ್ಲಾದಿಂಗ್ಸ್ ಇದ್ವು, ಆಮೇಲೆ ಇನ್ನು ಮನೆಗೆ ಬೇಕಾಗಿರುವಂತಹ ಉಪಯುಕ್ತ ವಸ್ತುಗಳನ್ನೆಲ್ಲ ಹಾಕಿದ್ರು ಸ್ಟಾಲ್ಸು. ಕೆಲವೊಂದನ್ನು ಮಾತ್ರ ನಾವು ಇಲ್ಲಿ ತೋರಿಸೋದಕ್ಕೆ ಆಗಿದೆ ಅಷ್ಟೇ. ಆಮೇಲೆ ಇಲ್ಲಿ ಏನು ಅಂದರೆ ಎಲ್ಲವೂ ಅಫೋರ್ಡೆಬಲ್ ಪ್ರೈಸಸಲ್ಲೇ ಇತ್ತು. ನೋಡಿ ಈ ಒಂದು ಸ್ಟಾಲಲ್ಲಿ ಬ್ಯಾಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲವೂ ಹ್ಯಾಂಡ್ಮೇಡ್ ಆಗಿತ್ತು, ಆಮೇಲೆ ರೀಸನೇಬಲ್ ಪ್ರೈಸಸಲ್ಲಿ ಕೊಡ್ತಾಯಿದ್ರು. ಇದಂತೂ ಒಂದು ಐ ಕ್ಯಾಚಿಂಗ್ ಅಂತಲೇ ಹೇಳ್ಬೋದು. ನೋಡಿ ಕ್ರೋಶಾನಲ್ಲೇ ಮಾಡಿರೋದು ಉಲ್ಲನ್ ಐಟಮ್ಮು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಪ್ರತಿಯೊಂದು ಅಷ್ಟೇ ಎಲ್ಲ ಉಲ್ಲನ್ ಐಟಮ್ಸ್ ಆಗಿರುತ್ತೆ ಮತ್ತು ಎಲ್ಲ ಹ್ಯಾಂಡ್ಮೇಡ್ ಇತ್ತು ಅಲ್ಲಿ. ಇನ್ನು ಕೆಲವೊಂದು ಸ್ಟಾಲ್ಸ್ ಎಲ್ಲ ಈ ರೀತಿಯಾಗಿ ಕಾಟನ್ ಮೆಟೀರಿಯಲ್ಸ್ದೇ ಇತ್ತು. ಕಾಟನ್ ಬೆಡ್ಶೀಟ್ಸು ಮತ್ತು ಕಾಟನ್ನಿಂದ ಮಾಡಿರೋಂಥ ಬ್ಯಾಗ್ಸು ಎಲ್ಲ ಇತ್ತು. ಇದು ನಂಗೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಇನ್ನು ನೋಡಿ ಇಲ್ಲೆಲ್ಲ ಯಾವ ರೀತಿಯಾದಂತಹ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಈಗ ಒಂದು ಸ್ಕೂಪಿಂಗ್ ಕಾನ್ಸೆಪ್ಟ್ ಬಂದಿದೆ ಅಲ್ವಾ, ಅದನ್ನು ಸಹ ಅಲ್ಲಿ ಮಾಡ್ತಾಯಿದ್ರು, ಲಕ್ಕಿ ಸ್ಕೂಪ್ ಅಂತ ಹೇಳಿಬಿಟ್ಟು. ಬೆಲ್ಟ್ಸ್ ಎಲ್ಲ ಆಗಿರ್ಬೋದು, ಬಹಳಷ್ಟು ಇದ್ವು ಅಂಗಡಿಗಳು. ಆ್ಯಂಡ್ ಕ್ವಾಲಿಟಿ ವೈಸು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಇತ್ತು. ಆಮೇಲೆ ಈ ಒಂದು ಸ್ಟಾಲ್ಸಲ್ಲಿ ತುಂಬ ಕಾಯಿನ್ಸ್ ಇದ್ವು, ಅಂದರೆ ವೆರೈಟಿ ಆಫ್ ಕಾಯಿನ್ಸು, ಬೇರೆ ದೇಶದ ನಾಣ್ಯಗಳು ಎಲ್ಲವನ್ನೂ ಒಂದೇ ಪುಸ್ತಕದಲ್ಲಿ ಇಟ್ಟಿದ್ರು. ಅದು ಸಹ ಎಷ್ಟು ಕಾಸ್ಟ್ ಅಂತ ಹೇಳಿದ್ರು. ಆಮೇಲೆ ಪ್ರತಿಯೊಂದಕ್ಕೂ 10 ರೂಪಾಯಿ ಅನಿಸುತ್ತೆ. ಇನ್ನಿದು ನೋಡಿ ಎಕೋ ಫ್ರೆಂಡ್ಲಿ ಕಪ್ಸು, ಇನ್ನು ಸಂಕ್ರಾಂತಿ ಎಳ್ಳು ಬೆಲ್ಲ ಎಲ್ಲವೂ ಇಟ್ಟಿದ್ರು. ಇನ್ನು ನೋಡಿ ಈ ಸ್ಟಾಲಲ್ಲಿ ಮಿನಿಯೇಚರ್ಸ್ ಅಂತ ಹೇಳಿಬಿಟ್ಟು ಪುಟಾಣಿ ಗೊಂಬೆಗಳು ಎಲ್ಲವೂ ಇದ್ವು. ಅಷ್ಟೇ ಅಲ್ಲದೆ ದೇವರ ಮನೆಗೆ ಬೇಕಾಗಿರುವಂಥ ಮಣೆಗಳಾಗಿರ್ಬೋದು, ರಂಗೋಲಿ ಪ್ರತಿಯೊಂದು ಇತ್ತು. ಮಂಟಪಗಳು ನೋಡಿ ಎಷ್ಟು ಚೆನ್ನಾಗಿದೆ. ದೀಪ ಇಡುವಂಥ ಸ್ಟ್ಯಾಂಡ್ ಆಗಿರ್ಬೋದು,
ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಅರಿಶಿನ ಕುಂಕುಮದ ಭರಣಿ ಇದೆಲ್ಲವೂ ಒಂಥರ ವುಡನ್ ಫಿನಿಶು, ವುಡನ್ ಐಟಮ್ಸ್ ಅಂತಲೇ ಹೇಳ್ಬೋದು. ಇಲ್ಲೂ ಅಷ್ಟೇ ಎಲ್ಲವೂ ಅಫೋರ್ಡೆಬಲ್ ಪ್ರೈಸಸಲ್ಲೇ ಇತ್ತು. ಇನ್ನು ಅದಾದಮೇಲೆ ನಮಗೆ ಕಾಣಿಸಿದ್ದೇನೆ ಈ ಕ್ರಿಸ್ಟಲ್ ಸ್ಟಾಲು. ಇಲ್ಲಿ ನೋಡಿ 7 ಚಕ್ರ ಟ್ರೀ ಇದೆ. ಆಮೇಲೆ ಸಾಕಷ್ಟು ವೆರೈಟೀಸ್ ಆಫ್ ಬ್ರೇಸ್ಲೆಟ್ ಸಹ ಇತ್ತು. ಇಲ್ಲಿನೂ ಎಲ್ಲವೂ ಅಫೋರ್ಡೆಬಲ್ ಪ್ರೈಸಸಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಇದು ನೋಡಿ ಮ್ಯಾಟ್ ಆಗಿರ್ಬೋದು, ಆಮೇಲೆ ತೋಮಾಲೆ, ಸೈಡಲ್ಲಿ ಹಾಕುವಂಥ ಫ್ಲವರ್ ಡೆಕೋರೇಟಿವ್ಸ್ ಆಗಿರ್ಬೋದು, ಪ್ರತಿಯೊಂದು ಇತ್ತು ಮತ್ತು ಅಫೋರ್ಡೆಬಲ್ ಪ್ರೈಸಸಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಈ ಒಂದು ಸ್ಟಾಲ್ ಫುಲ್ಲು ಉಲ್ಲನಿಂದ ಮಾಡಿರೋವಂಥ ಐಟಮ್ಸೇ ಇತ್ತು. ತುಂಬಾ ಚೆನ್ನಾಗಿತ್ತು. ನೋಡಿ ಸೂರ್ಯಕಾಂತಿ ಹೂವು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿತ್ತು. ಎಲ್ಲ ಡೆಕೋರೇಟಿವ್ ಐಟಮ್ಸೇ ಇತ್ತು ಅಲ್ವಾ, ಸಖತ್ತಾಗಿದೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಸಪೋರ್ಟ್ ಮಾಡಿ, ನಮ್ಮ ವೀಡಿಯೋಸ್ಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.